ನೋಡಿ ಗೈಸ್, ಇದೆ ನಮ್ಮ ತೋಟ. ಟೊಮೆಟೊ ಹಾಕಿದ್ದೀವಿ. ಎಕರ್ಸ್ ಎಷ್ಟಿದೆ ಅಂತ ಗೊತ್ತಿಲ್ಲ, ಆದರೆ ನಮ್ಮದು ತೋಟ ಬಂದು 3,000 ನಾರೇನೋ ಉಣಿಸಿದ್ದೀವಿ. ಬಟ್ಟು ಇವಾಗ ಅದೇನೋ ಬೆಂಕಿ ರೋಗ ಅಂತ ಏನೋ ಬಂದುಬಿಟ್ಟಿದೆ. ಅಷ್ಟೊಂದು ಏನು ತೋಟ ತುಂಬ ಏನು ಚೆನ್ನಾಗಿಲ್ಲ. ನೋಡಿ, ರೈತರ ಕಷ್ಟ ಹಿಂಗಿರುತ್ತೆ. ನಾವಿದ್ರಲ್ಲಿ ಸೊಪ್ಪು ಕೂಡ ಕಿತ್ಕೊಂಡಿದ್ದೀವಿ. ಅದು ಸೊಪ್ಪು ಬೀಜಕ್ಕಂತ ಸ್ವಲ್ಪ ಬಿಟ್ಟಿದ್ದೀವಿ. ಇನ್ನು ನಾವು ಒಂದು ಸತಿನೂ ಕಾಯಿ ಕಿತ್ತಿಲ್ಲ. ಅವರ ತೋಟ ಏನು ತುಂಬ ಚೆನ್ನಾಗಿಲ್ಲ, ಸೊ ಫುಲ್ ರೋಗ ಬಂದುಬಿಟ್ಟಿದೆ. ಸ್ಟಾರ್ಟಿಂಗ್ ತೋಟ ತುಂಬ ಚೆನ್ನಾಗಿತ್ತು, ಮತ್ತು ಹಾಗೆ ಬರ್ತಾ ಅದು ರೋಗ ಸ್ಟಾರ್ಟ್ ಆಯಿತು. ಏನಂದರೆ ಒಂದು ಸತಿ ಸ್ಟಾರ್ಟ್ ಆದರೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ತುಂಬ ಕಷ್ಟ. ಯಾಕೆ ಹಿಂಗೆ ಆಗ್ತಿದೆ ಅಂತ ಗೊತ್ತಿಲ್ಲ. ನಮ್ಮ ತೋಟನೇ ಅಂತಲ್ಲ, ಇವಾಗ ಈ ಟೈಮಲ್ಲಿ ಬೆಳೀತಿರೋ ಎಲ್ಲರದ್ದು ತೋಟನೂ ಸೇಮ್ ಇದೇ ಥರ ರೋಗ. ಅದು ನಾವು ಔಷಧಿ ಅಂತೆಲ್ಲ ತುಂಬ ಹೊಡಿತಿರ್ತೀವಿ, ಆದರೂ ಏನೂ ಅಷ್ಟು ಕ್ಲಿಯರ್ ಆಗಿಲ್ಲ. ನೋಡ್ಬೋದು ನೀವೇ ಎಷ್ಟು ಫುಲ್ ರೋಗ ಬಂದುಬಿಟ್ಟಿದೆ ಅಂತ. ಸ್ಟಿಲ್ ನಾವಿನ್ನೂ ಒನ್ ಟೈಮು ಇನ್ನೂ ಕಿತ್ತಿಲ್ಲ. ನಾವಿದಕ್ಕೆ 3,000 ನಾರೇನೋ ಉಣಿದ್ದೀವಿ. 60,000 ಏನೋ ಖರ್ಚಾಗಿದೆ. ಬಟ್ ಒಂದು ಸತಿ ಮದ್ದು ಹೊಡಿಬೇಕು ಅಂದ್ರೆ 2-3 ಸಾವಿರ ಬೇಕು. ಈ ಥರ ಮಳೆ ಎಲ್ಲ ಬೀಳ್ತಿದ್ರೆ ವಾರದಲ್ಲಿ 2-3 ಸತಿ ಆದರೂ ನಾವು ಮದ್ದು ಹೊಡಿತಿರ್ಬೇಕು. ನೋಡ್ಬೋದು. ಹಾಗೆ ಮತ್ತು ಈ ಲಾಸ್ಟಲ್ಲಿ ಸ್ವಲ್ಪ ನಮಗೆ ಸ್ಪೇಸ್ ಉಳಿದಿತ್ತು, ಸೊ ಹಾಗಾಗಿ ನಾವು ಮೆಣಸಿನಾರು ಮತ್ತು ಈರುಳ್ಳಿ ಉಣ್ಕೊಂಡಿದ್ದೀವಿ. ನಾಟಿ ಈರುಳ್ಳಿ ಮನೆಗಂತ. ಮೆಣಸಿನ್ಕಾಯಿ ಮನೆಗೂ ಮತ್ತು ಮಾರ್ಕೆಟ್ಗೂ ಹಾಕ್ತೀವಿ. ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿ ಸಿಗುತ್ತೆ, ಸೊ ಈರುಳ್ಳಿ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀವಿ. ಯಾಕಂದರೆ ನಮಗೆ ಮನೆಗೆ ಸಾಕು, ನಾವೇನು ಮನೆ ಆಚೆ ತಗೊಳ್ಳಲ್ಲ. ಮತ್ತು ಇನ್ನೊಂದು ಅಲಸಂದಿನೂ ಹಾಕ್ಕೊಂಡಿದ್ದೀವಿ. ಮೆಣಸಿನ್ಕಾಯಿ ಇನ್ನೂ ಒನ್ ಟೈಮು ಕಿತ್ತಿಲ್ಲ, ಬಟ್ ತುಂಬ ಚೆನ್ನಾಗಿ ಬಿಟ್ಟಿದೆ ಕಾಯಿ. ಸೊಪ್ಪೆಲ್ಲ ಬೀಜಕ್ಕೆ ಬಿಟ್ಟಿರೋದು. ನಾವು ವರ್ಷನೂ ನಾವು ಟೊಮೆಟೊ ಹಾಕಿದಾಗ ತೋಟದಲ್ಲೇ ಸೊಪ್ಪು ಕೂಡ ಬೆಳ್ಕೊತೀವಿ. ನಾವು ಮನೆಗೂ ಬೆಳ್ಕೊತೀವಿ, ಜಾಸ್ತಿ ಇತ್ತು ಅಂದರೆ ಆಚೆನೂ ಮಾರ್ತೀವಿ. ಸೊ ಸ್ವಲ್ಪ ದೊಡ್ಡದಾಗಿರೋದನ್ನ ಹಾಗೆ ಬಿಟ್ಟಿದ್ದೀವಿ, ಯಾಕಂದರೆ ಬೀಜ ಆಗುತ್ತೆ. ಸೊ ನೆಕ್ಸ್ಟು ನಮಗೆ ಚೆಲ್ಲಕ್ಕೆ ಬೀಜ ಸಿಗುತ್ತೆ ಅಂತ. ಒಂದು ಸೈಡ್ ಫುಲ್ ಅಲಸಂದಿ, ಮೆಣಸಿನ್ಕಾಯಿ ಮತ್ತು ಮೆಣಸಿನ್ಕಾಯಿ ಮಧ್ಯದಲ್ಲೇ ಈರುಳ್ಳಿ ಹಾಕ್ಕೊಂಡಿದ್ದೀವಿ. ನೀವೇ ನೋಡ್ತಿರ್ಬೋದು ರೋಗ ಎಷ್ಟು ಬಂದಿದೆ ಅಂತ. ನೋಡಿ ಗೈಸ್, ನಮ್ಮ ತೋಟ ಹಿಂಗಿದೆ. ನಾನು ತುಂಬ ದಿವಸ ಆದಮೇಲೆ ಊರಿಗೆ ಬಂದಿರೋದ್ರಿಂದ ಈ ವಿಡಿಯೋಸ್ ಎಲ್ಲ ಲೇಟಾಗಿ ಮಾಡ್ತಿದ್ದೀನಿ. ನಾವು ಯಾಕೆ ಇಷ್ಟು ಕಡಿಮೆ ನಾರು ಉಣ್ಕೊಂಡಿದ್ದೀವಿ ಅಂದರೆ, ನಮ್ಮ ಅಪ್ಪ ಅಮ್ಮ ಇಬ್ಬರೇ ಊರಲ್ಲಿರೋದ್ರಿಂದ ಅವರಿಬ್ಬರೇ ನೋಡ್ಕೊಳ್ಳೋದು. ಅವರಿಬ್ಬರಿಂದ ಎಷ್ಟಾಗುತ್ತೋ ಅಷ್ಟು ಮಾತ್ರ ನಾವು ತೋಟ ಉಣ್ಕೊಂಡಿದ್ದೀವಿ. ಜಾಸ್ತಿ ಏನು ಬೇರೆ ಏನೂ ಮಾಡ್ಕೊಂಡಿಲ್ಲ, ಯಾಕಂದರೆ ಇಲ್ಲಿ ಅವ್ರು ಇಬ್ಬರೇ ಇರೋದು. ಸೊ ಅವರಿಂದ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊತಾರೆ. ನೋಡೋಣ ಏನಾಗುತ್ತೋ ಏನೋ. ರೇಟ್ ಏನೋ ಸ್ವಲ್ಪ ಇದೆ. ರೇಟ್ ಇದ್ದಾಗ ಬೆಳೆ ಇರಲ್ಲ, ಬೆಳೆ ಇದ್ದಾಗ ರೇಟ್ ಇರಲ್ಲ. ನಮ್ಮ ಲಕ್ ಏನಾಗುತ್ತೋ ಈ ಟೈಮ್ ನೋಡೋಣ. ಬಟ್ ನಾವು ಯಾವಾಗಲೂ ಜಾಸ್ತಿ ಟೊಮೆಟೊನ ಹಾಕೋದು. ವರ್ಷದಲ್ಲಿ ಒಂದು 2-3 ಸತಿ ಆದರೂ ನಾವು ಟೊಮೆಟೊ ಉಣ್ಸಿರ್ತೀವಿ. ನೋಡಬೇಕು ಈ ಸತಿ ನಮ್ಗೆ ಏನಾಗುತ್ತೆ ಅಂತ. ಅಟ್ಲೀಸ್ಟ್ ನಾವು ಹಾಕಿರೋ ಇನ್ವೆಸ್ಟ್ಮೆಂಟ್ ಆದರೂ ಬಂದರೆ ಸಾಕು. ನಾವು ಹಾಕಿರೋ ಇನ್ವೆಸ್ಟ್ಮೆಂಟು ಬಂದಿಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ. ಯಾರಾದರೂ ರೈತರು ನೋಡ್ತಿದ್ರೆ ಗೊತ್ತಾಗುತ್ತೆ ರೈತರ ಕಷ್ಟ ಹೆಂಗಿರುತ್ತೆ, ಬಂಡವಾಳ ಎಷ್ಟು ಬೀಳುತ್ತೆ ಅಂತ. ಬಟ್ ಆಚೆಯಿಂದ ನೋಡೋರ್ಗೆ ಅನಿಸುತ್ತೆ, ಓ ಏನು ಬಿಡು, ಅವ್ರು ಟೊಮೆಟೊ ಹಾಕಿದ್ದಾರೆ ಬಂತು ಅಂತೆಲ್ಲ. ಬಟ್ ಅದ್ರಲ್ಲಿ ನಾವು ಕೈ ಹಾಕಿ ಕೆಲಸ ಮಾಡಿದಾಗಲೇ ಗೊತ್ತಾಗೋದು ಏನು ಬರುತ್ತೆ, ಎಷ್ಟು ನಮ್ಮ ಕೈಯಿಂದ ಹೋಗುತ್ತೆ ಅಂತ. ಇವತ್ತೇ ಫುಲ್ ಮಳೆ ಬೇರೆ ಇದೆ. ಮಳೆಯಲ್ಲೇ ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋ ಹೆಂಗೆ ಬರ್ತಿದೆಯೋ ಗೊತ್ತಿಲ್ಲ. ಆ್ಯಕ್ಚುಲಿ ಇವತ್ತು ಗೊಬ್ಬರ ಬಿಡಬೇಕಿತ್ತು, ಮಳೆ ಬರ್ತಿರೋ ಕಾರಣ ಬಿಟ್ಟಿಲ್ಲ. ಯಾಕಂದರೆ ಮಳೆ ಬರಬೇಕಾದ್ರೆ ಬಿಡಬಾರ್ದು. ಸೊ ಮಳೆ ನಿಂತ ಮೇಲೆ, ಇಲ್ಲಾಂದರೆ ನಾಳೆ ನಾಳಿದ್ದು ಆ ಥರ ಯಾವಾಗಾದರೂ ಮದ್ದು ಬಿಡಬೇಕು. ನಾವು ಇದೇ ಡ್ರಮ್ಮಲ್ಲೇ ಮದ್ದು ಕಲಿಸೋದು. ಚಿಕ್ಕ ತೋಟ ಇದ್ದಾಗ ಜಸ್ಟ್ ಪಂಪಲ್ಲೇ ಹಾಕ್ಕೊಂಡು ಹಂಗೆ ಕಲಿಸ್ಕೊಂಡು ಹೊಡಿತೀವಿ. ಸೊ ಜಾಸ್ತಿ ಸ್ವಲ್ಪ ದೊಡ್ಡದಾದಮೇಲೆ ಪಂಪಲ್ಲಿ ಕಲಿಸ್ಕೊಳಕ್ಕಾಗಲ್ಲ ಅಂತ ಈ ಥರ ಡ್ರಮ್ಮಿಗೆ ಕಲಿಸಿ ಇದರಿಂದ ಕ್ಯಾನಿಗೆ ಹಾಕ್ಕೊಂಡು ನಾವು ಹೊಡಿತೀವಿ. ಯಾರ್ದಾದ್ರೂ ಇದೇ ಥರ ಟೊಮೆಟೊ ತೋಟ ಇದ್ದು ಈ ಥರನೇ ಬಿಂಗಿ ರೋಗ ಬಂದಿದ್ದರೆ ಏನಾದರೂ ಸಜೆಷನ್ಸ್ ಇದ್ದರೆ ಕೊಡಿ. ನೆಕ್ಸ್ಟ್ ಟೈಮ್ ಅಟ್ಲೀಸ್ಟ್ ನಾವು ಫಾಲೋ ಮಾಡ್ತೀವಿ. ತುಂಬ ಸೊಪ್ಪು ಬೀಜ ಆಗಕ್ಕೆ ಬಿಟ್ಟಿದ್ದೀವಿ. ನಮಗೆ ಯಾವಾಗಲೂ ನಾವು ಟೊಮೆಟೊ ತೋಟ ಹಾಕಿದಾಗೆಲ್ಲ ಈ ಥರ ಸೊಪ್ಪು ಬೀಜಕ್ಕಂತ ಬಿಡ್ತೀವಿ. ಅಟ್ಲೀಸ್ಟ್ ನಮ್ಗೆ ಒಂದೊಂದು ಸತಿ 5-6 kg ಸೊಪ್ಪು ಬೀಜ ಸಿಗುತ್ತೆ. ಸೊ ನಮಗೆ ಮತ್ತೆ ನೆಕ್ಸ್ಟ್ ಟೈಮ್ ಚೆಲ್ಕೊಳ್ಳೋಕೆ ಅಷ್ಟು ಸೊಪ್ಪು ಬೀಜ ಬೇಕಾಗಲ್ಲ. ಯಾರಾದರೂ ಕೇಳಿದ್ರೆ ನಾವು ಕೊಡ್ತೀವಿ.
5ರಿಂದ 6 kg ಸಿಗುತ್ತೆ. ಈ ವಿಡಿಯೋ ನೋಡ್ತಿರೋದು ಯಾರ್ಯಾರ್ದು ಟೊಮೆಟೊ ತೋಟ ಇದೆಯೋ ಪ್ಲೀಸ್ ಕಮೆಂಟ್ ಮಾಡಿ. ಇನ್ನೂ ಹಣ್ಣಾಗಿಲ್ಲ. ಕರೆಕ್ಟಾಗಿ ನಾವು ಈ ತೋಟ ಉಣಿ 60 ದಿನ ಆಗಿದೆ, ಅಂದರೆ 2 ತಿಂಗಳಾಗಿದೆ. ಸೊ ಇನ್ನೂ ಒಂದು 10-15-20 ದಿವಸ ಹೋದರೆ ಮಾಗುತ್ತೆ. ಸೊ ಚಳಿ ಇರೋದ್ರಿಂದ, ಮಳೆ ಬೀಳ್ತಿರೋದ್ರಿಂದ ಹಣ್ಣು ಆಗ್ತಿಲ್ಲ. ಸ್ವಲ್ಪ ಬಿಸಿಲು ಬಂದರೆ ಹಣ್ಣು ಆಗ್ಬೋದೇನೋ. ಕಾಯಿ ಇರೋದು ಕಡಿಮೆ, ಅಟ್ಲೀಸ್ಟ್ ಸ್ವಲ್ಪ ಅದನ್ನು ಸೇವ್ ಮಾಡಿಕೊಂಡ್ರೆ ನಾವು ಹಾಕಿರೋ ಇನ್ವೆಸ್ಟ್ಮೆಂಟ್ ಬರ್ಬೋದು. ನಾವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರೋ ಅಟ್ಲೀಸ್ಟ್ ಇರೋದನ್ನಾದರೂ ಕಾಪಾಡ್ಕೊಳ್ಳೋಣ ಅಂತ. ಮತ್ತು ಈ ಕಡೆ ಎಂಡಲ್ಲಿ ಸ್ವಲ್ಪ ಸೀಮುಲ್ ಹಾಕ್ಕೊಂಡಿದ್ದೀವಿ. ಮತ್ತು ಇದು ಬಂದು ಸಂಪು. ಇದು ಸಂಪು ಅಂದರೆ ಎಲ್ಲರೂ ಕೃಷಿ ಹೊಂಡ ಮಾಡ್ಕೊತಾರೆ. ನಾವು ಸ್ವಲ್ಪ ಸೇಫ್ಟಿ ಪರ್ಪಸ್ಸಿಂದ ಈ ಥರ ದೊಡ್ಡದಾಗಿ ಸಂಪ್ ಮಾಡ್ಕೊಂಡಿದ್ದೀವಿ. ತುಂಬ ನೀರು ಇಡ್ಸುತ್ತೆ. ಒಂದು 4-5 ಟ್ಯಾಂಕರ್ ಇಡ್ಸೋಷ್ಟು ದೊಡ್ಡದಾಗಿ ಸಂಪ್ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಕೃಷಿ ಹೊಂಡ ಎಲ್ಲ ಹಾಕಿದ್ರೆ ಯಾರಾದರೂ ಬರ್ತಿರ್ತಾರೆ, ಮಿಸ್ಸಾಗಿ ಜಾರು ಬಿದ್ದರೆ ಅನ್ನೋ ಒಂದು ಕಾರಣದಿಂದ ಈ ಥರ ಮಾಡ್ಕೊಂಡಿದ್ದೀವಿ. ಇದೆಲ್ಲ ಸೀಮುಲ್ಲು, ಇದೆಲ್ಲ ಹಸುಗಳಿಗೆ, ಇದೆಲ್ಲ ನಮ್ಮ ದೊಡ್ಡಮ್ಮ ಅವ್ರದ್ದು. ಇದು ಕೂಡ ನಮ್ಮ ದೊಡ್ಡಮ್ಮ ಅವ್ರದ್ದು. ಕಂಬಳಿ ತೋಟ, ರೇಷ್ಮೆ ಹುಳ ಕೂಡ ಅವ್ರು ಮೇಯಿಸ್ತಾರೆ. ಇವಾಗ ಅವ್ರದ್ದು ಹುಳ ಇಲ್ಲ, ಇದ್ದಿದ್ರೆ ನಾನು ಅದನ್ನು ಕೂಡ ತೋರಿಸ್ತಿದ್ದೆ. ನಮ್ದು ಇಲ್ಲಿ ತೋಟದಲ್ಲೇ ಒಂದು ಮನೆ ಕೂಡ ಇದೆ ನಮ್ಮ ದೊಡ್ಡಮ್ಮ ಅವ್ರದ್ದು. ಇಲ್ಲಿ ಅವರಿಬ್ಬರು, ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ದೊಡ್ಡಪ್ಪ ಇರ್ತಾರೆ. ಮತ್ತು ನಮ್ಮ ಅಣ್ಣ ನಮ್ಮ ಅತ್ತಿಗೆ ಊರಲ್ಲಿರ್ತಾರೆ. ನೋಡಿ, ಇದೆಲ್ಲ ಹಸ ಕಟ್ಟಾಕೋ ಜಾಗ. ಬಟ್ ಹಸು ಇವಾಗ ಇಲ್ಲಿಲ್ಲ, ಊರೊಳಗಡೆ ಇದೆ. ಇದು ಸುಮ್ಮನೆ ಜೋಳ ಇದು ಹಸುಗೂ ಪ್ಲಸ್ ಇನ್ನೊಂದು ಏನಕ್ಕಂದರೆ ಇಲ್ಲಿ ಟೊಮೆಟೊ ಹಾಕಿರೋದ್ರಿಂದ ಮೊದಲೆಲ್ಲ ಹೊಡೆದಾಗ ಆ ಕಡೆ ಕಂಬಳಿ ತೋಟ ಇದೆಯಲ್ಲ, ಸೊ ಅದು ಸೊಪ್ಪಿಗೆ ಎಫೆಕ್ಟ್ ಆಗಬಾರ್ದು ಅಂತ ಇಲ್ಲಿ ಜೋಳದ ಕಡ್ಡಿ ನಾವು ಉಣ್ಕೊಂಡಿದ್ದೀವಿ. ನಾನು ಇಷ್ಟೊತ್ತು ತೋರಿಸ್ದಲ್ಲ, ಆ ತೋಟ ಬಂದು ನಾಟಿ. ಇದು ನಮ್ಮ ಆಂಟಿ ಅವ್ರದ್ದು. ಇವರು ಉಣಿರೋದು ಸೀಡ್ಸು. ಇದಿನ್ನೂ ಒಂದು 20 ಡೇಸ್ ಏನೋ ಆಗಿದೆ ಅನಿಸುತ್ತೆ. ಆ್ಯಕ್ಚುಲಿ ಇವ್ರು 2 ಟೈಮು ಕಿತ್ತಾಕಿ ಮತ್ತೆ ಉಣಿದು. ಯಾಕಂದರೆ ನಾನು ಹೇಳ್ದೆ ಅಲ್ವ ರೋಗ ಅಂತ, ಅದು ಬೇಗ ಬಿಂಗಿ ರೋಗ ಚಿಕ್ಕದ್ರಲ್ಲೇ ಅಂಟ್ಕೊಂಡ್ಬಿಡ್ತಾಯಿತ್ತು. ಸೊ ಅದಕ್ಕೆ 2 ಟೈಮ್ಸ್ ಕಿತ್ತಾಕಿ 3rd ಟೈಮ್ ಉಣಿರೋದು. ಸರಿ, ಅದನ್ನೇ ಬಿಡೋಣ ಅಂದ್ರೂ ನಾವು ಹಾಕಿರೋ ಇನ್ವೆಸ್ಟ್ಮೆಂಟು ಬರಲ್ವಲ್ಲ. ಸೊ ಯಾಕೆ ಸುಮ್ಮನೆ ರಿಸ್ಕ್ ಅಂತ ಅವ್ರು ಚಿಕ್ಕದಿರಬೇಕಾದ್ರೇ ಕಿತ್ತಾಕಿದ್ರು. ಇವಾಗ ಇದು ಉಣಿ 20 ಡೇಸ್ ಆ ಥರ ಆಗಿರ್ಬೋದು. ನೆಕ್ಸ್ಟು ಸ್ವೀಟ್ ಕಾರ್ನ್ ಉಣಿದ್ದಾರೆ. ಅದಿನ್ನೂ ಚಿಕ್ಕದು, ಅದನ್ನು ತೋರಿಸ್ತೀನಿ. ಮೇಯ್ನ್ ಪರ್ಪಸ್ ಇಲ್ಲಿ ಜೋಳ ಹಾಕಿರೋದು ಬಂದು ಮದ್ದೊಡೆದಾಗ ಕಂಬಳಿ ಸೊಪ್ಪಿಗೆ ಬೀಳಬಾರ್ದು ಅಂತ. ಅದು ಮತ್ತು ಹುಳಾಗ ಹಾಕೋಕ್ಕಾಗಲ್ಲ, ತುಂಬ ಎಫೆಕ್ಟ್ ಆಗುತ್ತೆ. ಯಾರಾದರೂ ಹುಳ ಮೇಯಿಸ್ತಿರೋರ್ಗೆ ಗೊತ್ತಿರುತ್ತೆ ಏನು ಎಫೆಕ್ಟ್ ಆಗುತ್ತೆ ಅಂತ. ಇಲ್ಲಿ ಸ್ವಲ್ಪ ಜಾಗ ಇತ್ತು ಅಂತ ಕಬ್ಬು ಉಣ್ಕೊಂಡಿದ್ದೀವಿ. ಸ್ವಲ್ಪ ಗಿಡಗಳು ನೋಡಿ, ಕಂಬಳಿ ತೋಟ. ಹಾಗೆ ನೆಕ್ಸ್ಟು ಸ್ವೀಟ್ ಕಾರ್ನ್, ಜೋಳ. ನೆಕ್ಸ್ಟು ಇದು ಸ್ವೀಟ್ ಕಾರ್ನು. ಇನ್ನೂ ತುಂಬ ದಿವಸ ಆಗಿಲ್ಲ. ಇದು ನುಣಿ ಒಂದು 15 ದಿವಸ ಏನೋ ಆಗಿದೆ ಅನಿಸುತ್ತೆ. ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಕೇಳೋಣ ಅಂದರೆ ತೋಟದಲ್ಲಿ ಯಾರೂ ಇಲ್ಲ, ನಾನು ಒಬ್ಬಳೇ ಬಂದಿರೋದ್ರಿಂದ. ಇನ್ನೂ ಚಿಕ್ಕದು, ಮೇ ಬಿ ಒಂದು 15ರಿಂದ 20 ದಿವಸ ಆಗಿರ್ಬೋದು ಅಷ್ಟೇ. ಅಮ್ಮಮ್ಮ ಅಂದರೆ ಇದಕ್ಕೊಂದು 20,000 ನಾರು ಉಣಿರ್ತಾರೆ. ನೋಡಿ ತೋಟದಲ್ಲೇ ಮನೆ ಇದೆ ಅಂತ ಹೇಳಿದ್ನಲ್ಲ, ಇದೇ ಮನೆ. ಇದು ಆ್ಯಕ್ಚುಲಿ ಉಳು ಮನೆಗಂತ ಕಟ್ಟಿದ್ದು. ಇಲ್ಲಿ ಮದ್ದೆಲ್ಲ ಹೊಡಿತಿರೋದ್ರಿಂದ ಹುಳು ಮೇಯ್ಸೋಕ್ಕಾಗಲ್ಲ ಅಂತ ಊರಲ್ಲೇ ಮೇಯಿಸ್ಕೊತಾರೆ. ಸೊ ಹಾಗಾಗಿ ಇಲ್ಲಿ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಇರ್ತಾರೆ. ಇದೇ ಮನೆ. ನಮ್ಮದು ತೋಟ ಇರೋದು ಫುಲ್ ರೋಡ್ ಸೈಡಲ್ಲೇ ನೋಡ್ಬೋದು. ಇದು ನೇರಳೆ ಮರದ ತುಂಬ ನೇರಳೆ ಹಣ್ಣಿದೆ ನೋಡಿ. ಮರದ ತುಂಬ ಹಣ್ಣಿದೆ. ಸ್ವಲ್ಪ ಅಲ್ಲಿ ಕರೆಂಟ್ ವೈರ್ ಟಚ್ ಆಗಿದೆ ಅಂತ ಬೈಕ್ ಯಾರೂ ಹೋಗ್ತಿಲ್ಲ. ಕಾಣಿಸ್ತಿದ್ಯಾ ವಿಡಿಯೋಲಿ ನನಗೂ ಗೊತ್ತಾಗ್ತಿಲ್ಲ. ಮೇ ಬಿ ಕಾಣಿಸ್ತಿರ್ಬೋದು. ತುಂಬ ಸ್ವೀಟಾಗಿರುತ್ತೆ. ಇದು ಯಾವುದು ತೋಟ ನಮ್ಮದಲ್ಲ, ಅದೆಲ್ಲ ಬೇರೆಯವ್ರದ್ದು.